ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಅದೇ ರೀತಿ ಮಲೆನಾಡು ನಗರಿ ಶಿವಮೊಗ್ಗದಲ್ಲಿಯೂ ಸ್ವಾತಂತ್ರ್ಯೋತ್ಸವ ಸಂಭ್ರಮ ಕಳೆಗಟ್ಟಿದೆ. ಅದರಲ್ಲಿಯೂ ಪಾಲಿಕೆ 1ನೇ ವಾರ್ಡ್ ಸೋಮಿನಕೊಪ್ಪದಲ್ಲಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿನ ಸ್ವಾತಂತ್ರ್ಯೋತ್ಸವ ಸಿದ್ಧತೆ ನಾಗರಿಕರ ಗಮನ ಸೆಳೆಯುತ್ತಿದೆ. ಶಾಲಾಭಿವೃದ್ಧಿ ಸಮಿತಿಯು ಅತ್ಯಂತ ಅದ್ದೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಿದೆ. ಇಡೀ ಶಾಲಾ ಕಟ್ಟಡವನ್ನು ಆಕರ್ಷಕ ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿದೆ. ಹಾಗೆಯೇ ಕಣ್ಮನ ಸೆಳೆಯುವ ಹೂವಿನ ಅಲಂಕಾರ ಮಾಡಿದೆ. ಸ್ವಾತಂತ್ರ್ಯ ದಿನದಂದು ಊರಿನ ದಾನಿಗಳ ನೆರವಿನೊಂದಿಗೆ ಶಾಲೆಯಲ್ಲಿನ ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಸಮವಸ್ತ್ರ ವಿತರಣೆ ಮಾಡುತ್ತಿದೆ. ಶಾಲೆಯಲ್ಲಿನ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರ ವೀಕ್ಷಿಸಲು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಮೇಶ್ ನಾಯಕ್ ಅವರು ಆಗಸ್ಟ್ 14ರ ಸಂಜೆ ಭೇಟಿ ನೀಡಿದ್ದರು. ಶಾಲಾಭಿವೃದ್ಧಿ ಸಮಿತಿಯ ಬದ್ಧತೆ ಹಾಗೂ ಸ್ಥಳೀಯರ ಸಹಕಾರಕ್ಕೆ ಮನಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದಿಸಿದರು. ಸೋಮಿನಕೊಪ್ಪ ಸರ್ಕಾರಿ ಶಾಲೆಯ ಎಸ್ಡಿಎಂಸಿಯ ಕಾರ್ಯನಿರ್ವಹಣೆ ಇತರೆ ಶಾಲೆಗಳಿಗೆ ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮಹಮ್ಮದ್ ಇಮ್ರಾನ್, ಉಪಾಧ್ಯಕ್ಷ ಶೇಖು, ಸದಸ್ಯರಾದ ಫಸೀವುಲ್ಲಾ, ಅಬಿಬುಲ್ಲಾ, ಫಾರೂಕ್, ಅಲ್ಲಾವುದ್ದೀನ್, ಇಬ್ಬು, ಅತಾವುಲ್ಲಾ, ಮುಖಂಡರಾದ ಶಾಮೀರ್ ಪಾಷಾ, ಫಾಜಿಲ್, ಮುಸಿಗೌಡ, ಶದ್ದು, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸೈಯದ್ ರಸೂಲ್, ಸೈಯದ್ ಶಾಹಿದ್, ಮುಜೀಬುಲ್ಲಾ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಹಿರಿಯ ಪ್ರಾಥಮಿಕ ಶಾಲೆ ಸೋಮಿನಕೊಪ್ಪಕ್ಕೆ ಬಂದಿದ್ದಾರೆ. ಈ ಶಾಲೆಯ ಒಂದು ಉದ್ದೇಶ ಅಂದರೆ ಶಾಲೆಯಲ್ಲಿ ಭಾಳಷ್ಟು ಹಾಳಾಗಿತ್ತು. ಈ SDMC ಸಮಿತಿ ಹೊಸದಾಗಿ ರಚನೆ ಆದಮೇಲೆ ಇಡೀ ಶಾಲೆಗೆ ಪೇಂಟಿಂಗ್ ಮಾಡಿದ್ದಾರೆ, ಸುಣ್ಣ ಬಣ್ಣ ಮಾಡಿದ್ದಾರೆ. ಸುಮಾರು ಒಂದು 2.5 ಲಕ್ಷ ರೂಪಾಯಿ ಅವ್ರ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಇಡೀ ಶಾಲೆಗೆ ಪೇಂಟಿಂಗ್ ಮಾಡಿದ್ದಾರೆ. ಮತ್ತು ಒಳಗಡೆ ಗಾರ್ಡನಿಂಗ್ ಮಾಡಿದ್ದಾರೆ, ಪಾರ್ಕೆಲ್ಲ ಮಾಡಿದ್ದಾರೆ. ಮತ್ತು ಬೇರೆ ಬೋರ್ವೆಲ್ ಹಾಕ್ಸಿದ್ದಾರೆ. ಒಂದು ಸ್ವಂತ ದುಡ್ಡಿಂದ, ನಮ್ಮ ಸರ್ಕಾರ ದುಡ್ಡು ತಗೊಂಡಿಲ್ಲ. ಊರವರೆಲ್ಲ ಸೇರಿ SDMC ಅವರು ಮತ್ತು ಪೋಷಕರು ಮತ್ತು ಸಾರ್ವಜನಿಕರು ಸೇರಿ ಸುಮಾರು 1.5 ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಹಾಕ್ತಿದ್ದಾರೆ. ಒಟ್ಟು 4 ರಿಂದ 5 ಲಕ್ಷ ರೂಪಾಯಿ SDMC ಅವರು, ಪೋಷಕರು ಮತ್ತು ಸಾರ್ವಜನಿಕರು ಸೇರಿ ಮಾಡಿದ್ದಾರೆ. ಆಮೇಲೆ ಇವತ್ತು ಆಗಸ್ಟ್ 15, ನಾಳೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆ ಎಲ್ಲ SDMC ಅವರು, ಪೋಷಕರು, ಸಾರ್ವಜನಿಕರು ಸೇರಿ ನಮ್ಮ ಸರ್ಕಾರಿ ಶಾಲೆಯನ್ನು ಇಷ್ಟು ಚೆಂದಾಗಿ ಅಂದಗಾಣಿಸಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ನಮ್ಮ ಜಿಲ್ಲಾಡಳಿತದಿಂದ ನಾನು ಅವರಿಗೆ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಹೇಳ್ತೇನೆ. ಧನ್ಯವಾದ ಸರ್. ನಮ್ಮ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತ, SDMC ಕಮಿಟಿ ಅಧ್ಯಕ್ಷ ನಾನು, ಸೋಮಿನಕೊಪ್ಪ ವಾರ್ಡ್ ನಂಬರ್ 1. ಇಲ್ಲಿ ಊರಿನವರು, ಸೋಮಿನಕೊಪ್ಪ ಜನರು ಎಲ್ಲ SDMC ಅವರೆಲ್ಲ ಸೇರಿ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬಣ್ಣದ ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲ ಊರಿನವರೆಲ್ಲ ಸೇರಿ, ಆಮೇಲೆ SDMC ಅವರೆಲ್ಲ ಸೇರಿ ಎಲ್ಲ ಸ್ಕೂಲನ್ನು ಇದು ಮಾಡಿ ಸ್ವಾತಂತ್ರ್ಯ ದಿನಾಚರಣೆಗೆ ಅಲಂಕಾರವನ್ನು ಮಾಡಿದ್ವಿ ಸರ್. ಇದ್ರ ಮುಂಚೆ ಈ ಸ್ಕೂಲಿಂದು ಅಲಂಕಾರ ಮಾಡಿದ್ವಿ, ಮತ್ತು ಅದೊಂಥರ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ಮತ್ತು ಬೆಳಗ್ಗೆ ಫ್ಲಾಗ್ ಹಾಸ್ಟಿಗೆ ಎಲ್ಲ ಡ್ರೋನ್ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅದೆಲ್ಲ ಸಮಾರಂಭ ಇಟ್ಕೊಂಡಿದ್ವಿ ಸರ್. ಆಮೇಲೆ ಇದೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಎಲ್ಲ ಸ್ಕೂಲ್ ಮಕ್ಕಳಿಗೆ ಟ್ರ್ಯಾಕ್ ಸೂಟು ನಮ್ಮ ಊರಿನ ಅಧ್ಯಕ್ಷರಾದಂಥ ಹಾಜಿ ಅಬ್ದುಲ್ ಹಮೀದ್ ಸಾಬ್ರವರು ಎಲ್ಲ ಸ್ಕೂಲ್ ಮಕ್ಕಳಿಗೆ ಫ್ರೀ ಟ್ರ್ಯಾಕ್ ಸೂಟನ್ನು ಕೊಡೋಣ ಅಂತ ಒಂದು ಅರೇಂಜ್ಮೆಂಟನ್ನು ಮಾಡಿದ್ದೀವಿ ಸರ್ ಸೋಮಿನಕೊಪ್ಪದಲ್ಲಿ. ನಮ್ಮ SDMC ಅವರು ಸಮಿತಿಯಿಂದ ಇಲ್ಲಿ ಬೋರ್ವೆಲ್ಲಿಂದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಆಮೇಲೆ ಈ ಸ್ಕೂಲ್ ಸುಣ್ಣ ಬಣ್ಣ ಎಲ್ಲ ಮಾಡಿದ್ದೀವಿ ಸರ್. ಆಮೇಲೆ ಈ ಇದರಲ್ಲಿ ಎಜುಕೇಷನ್ ಸ್ವಲ್ಪ ಗೊಂದಲ ಇತ್ತು. ಆ ಟೈಮಲ್ಲಿ ಟೀಚರ್ಸನ್ನು ಕೊಡ್ತಾ ಇದ್ದಿದ್ದಕ್ಕೆ BO ಸಾರಿಗೆ ಒಂದು ಮನವಿ ಮಾಡಿದ್ದಕ್ಕೆ ಅವ್ರು ಒಂದೇ ಮಾತಿಗೆ ಪಾಪ ಬೆಲೆ ಕೊಟ್ಟು ಕಾಂಪರೇಟ್ ಮಾಡಿ ಒಂದು 2 ಟೀಚರನ್ನು ಅರೇಂಜ್ಮೆಂಟ್ ಕೊಟ್ಟಾರೆ. ಅದೇ ತಕ್ಕನಂಗೆ ಬುಕ್ಸ್ ಎಲ್ಲ ನಮ್ಮ ಹಾಜಿ ಅಬ್ದುಲ್ ಹಮೀದ್ ಸಾಬ್ ಅವರು ಬುಕ್ ಎಲ್ಲ ಕೊಟ್ಟು ಡೊನೇಟ್ ಮಾಡ್ಯಾರ ಸರ್. ಎಲ್ಲ ಮಕ್ಕಳಿಗೆಲ್ಲ ಸೇರಿ ಬುಕ್ಕು, ಪೆನ್ನು ಎಲ್ಲನೂ ಕೊಟ್ಟಾರೆ. ಮತ್ತು ಮುಂದಿನ ನಾವು ಏನು ಮಾಡಬೇಕಂತ ಇದ್ದೀವಿ ಅಂದರೆ, ಈಗ ಒಂದು ಸ್ಟೇಜನ್ನು ಮಾಡಬೇಕಾಗಿತ್ತು. ಫಂಕ್ಷನಿಗೋಸ್ಕರ ಒಂದು ಸ್ಟೇಜ್ ಒಂದು ಬೇಕು. ಅದ್ರ ಹಿನ್ನೆಲೆಯಲ್ಲಿ ಒಂದು CC ಕ್ಯಾಮ್ರಾಗಳು ಇರ್ಬೇಕು ಸರ್. ಯಾಕಂದರೆ ಮಕ್ಕಳು ಸೇಫ್ಟಿ ಇಂಪಾರ್ಟೆಂಟು. ಎಜುಕೇಷನ್ಗಿಂತ ಈ ಮಕ್ಕಳು ಮೇನ್ ರೋಡ್ ಬೇರೆ ಇದೆಯಾ, ಅದಕ್ಕಾಗಿ ಒಂದು ಕ್ಯಾಮ್ರಾ ವ್ಯವಸ್ಥೆಯನ್ನು ಮಾಡಬೇಕು. ನಾವು ಗೌರ್ಮೆಂಟ್ ಅಧಿಕಾರಿಗೆ ಕೇಳ್ಕೊಳ್ಳೋದು ಅಷ್ಟೇ ಅಂದರೆ ನಮಗೊಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕು. ಎಜುಕೇಷನ್ ಬಗ್ಗೆ ಮತ್ತು ಈ ಸೇಫ್ಟಿ ಬಗ್ಗೆ ಸಹಕಾರ ಮಾಡಿಕೊಟ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಇಂಪ್ರೂವ್ ಮಾಡ್ತೀವಿ. ಈ ಗೌರ್ಮೆಂಟ್ ಸ್ಕೂಲ್ಗಳು ಅಲ್ಲಲ್ಲಿ ಬಂದಾಗ್ತಿದ್ದಾವೆ. ಇದು ಬಂದಾಗ ಅವಕಾಶ ಮಾಡಿಕೊಡ್ಬೇಡಿ. ಇದಕ್ಕೆ ನಮಗೆ ಸಹಕಾರ ಮಾಡಿಕೊಟ್ರೆ ನಾವು ಇನ್ನೂ ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಸರ್. ಜೈ ಹಿಂದ್, ಜೈ. ಇವತ್ತು ಏನು 1ನೇ ವಾರ್ಡ್ ಸೋಮಿನಕೊಪ್ಪ ಉರ್ದು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ಎಲ್ಲೂ ಹಿಂದೆ ಕಾಣದಂಥ ಇವತ್ತು ನಾವು ಅಲಂಕಾರಗಳನ್ನು ಕಾಣಬೇಕಾಗ್ತದೆ. ಯಾಕಂತಂದರೆ ದೇಶ ಹಾಗೂ ರಾಜ್ಯದಲ್ಲಿ ಏನಾರ ಪ್ರಥಮ ಬಾರಿಗೆ ಸರ್ಕಾರಿ ಶಾಲೆಗಳನ್ನು ಈ ಥರ ತಲೆ ಎತ್ತಿ ನಿಲ್ಲಬೇಕು ಅಂತಂದರೆ ಇಂಥ SDMC ಕಮಿಟಿಗಳನ್ನು ಬಂದರೆ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಭಾವಿಸ್ತಾ, ಅದೇ ರೀತಿಯಲ್ಲಿ ಇವತ್ತು ಏನು
ಸಾಕಷ್ಟು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಕೊಂಡು ಬಾಕ್ಲಾಕಂಥ ಪರಿಸ್ಥಿತಿಗಳು ಉದ್ಭವ ಆಗಿದ್ದಾವೆ. ಯಾಕಂದರೆ ಅಲ್ಲಿ ಒಳ್ಳೆ ಶಿಕ್ಷಣಗಳನ್ನು ಸಿಗ್ತಾ ಇಲ್ಲ. ಹಾಗಾಗಿ ಪೋಷಕರಿಗೆಲ್ಲ ಒಂದು ಕಡೆ ನಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಹಾಕಿದ್ದಂಥ ಸಂದರ್ಭದಲ್ಲಿ ಶಿಕ್ಷಣ ಅಲ್ಲಿ ಸಿಗೋಕ್ಕೆ ಸಾಧ್ಯ ಇಲ್ಲ, ಮನೋರಂಜನೆ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇವತ್ತು ಸಾಕಷ್ಟು ಜನ ಪ್ರೈವೇಟ್ ಸ್ಕೂಲ್ಗಳ ಕಡೆ ಮುಖ ನೋಡ್ತಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ಏನಾರ ಮಾದರಿ ಆಗಬೇಕು ಅಂದರೆ ನಮ್ಮ ಸೋಮಿನಕೊಪ್ಪ ಗ್ರಾಮದ ಇವತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂದರೆ ಅದಕ್ಕೆ ಮುಖ್ಯ ಕಾರಣರಾಗಿರ್ತಾರೆ ಈ SDMC ಕಮಿಟಿಯ ಇವತ್ತೇನು ಅಧ್ಯಕ್ಷರಿದ್ದಾರೆ ಇಮ್ರಾನ್ ಪಾಷಾ ಆಗಿರ್ಬೋದು, ಅವ್ರ ತಂಡ ಆಗಿರ್ಬೋದು, ಹಾಗೂ ಉಪಾಧ್ಯಕ್ಷರಾದ ಅಮ್ಜದ್ ಖಾನ್ ಆಗಿರ್ಬೋದು. ಅವರಿಗೆ ನಾವು ನಮ್ಮ ಸೋಮಿನಕೊಪ್ಪ ಮಸೂತಿ ಕಮಿಟಿ ಪರವಾಗಿ ನಾವು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ, ಈ ಸಂದರ್ಭದಲ್ಲಿ ಅವರು ಏನೇ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಒಳ್ಳೆ ಕೆಲಸಗಳಿಗೆ ಸದಾಕಾಲ ನಮ್ಮ ಕಮಿಟಿಯಿಂದ ಯಾವಾಗಲೂ ಕೂಡ ಅವರಿಗೆ ಒಂದು ಸಾಥ್ ಇದ್ದೇ ಇರುತ್ತೆ.